ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯುಗಾದಿ ಹಬ್ಬದ ದಿನ ನೀವು ಯಾವುದೇ ಥರದಾದ ಹಣಕಾಸಿನ ಸಮಸ್ಯೆಯನ್ನು, ಸಾಲದ ಸಮಸ್ಯೆಯಿಂದ ಮುಕ್ತಿ ಹೊಂದೋಕ್ಕೆ ಯುಗಾದಿ ಹಬ್ಬದಿಂದ ಯಾವ ವಸ್ತುವನ್ನು ಮನೆಗೆ ತಂದರೆ ಶಾಶ್ವತವಾಗಿ ಲಕ್ಷ್ಮಿ ನಿಮ್ಮ ಮನೆಯಲ್ಲೇ ನೆಲೆಸಿರ್ತಾಳೆ ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ. ಯುಗಾದಿ ಹಬ್ಬ ಅಂದ್ರೇ ನಮ್ಗೆ ಹೊಸ ವರ್ಷ, ಹೊಸತನದಲ್ಲಿ ನಾವು ಏನು ಮನೆಗೆ ತರ್ತೀವಿ ಅದ್ರ ಜೊತೆ ಲಕ್ಷ್ಮಿ, ಎಸ್ಪೆಷಲಿ ಲಕ್ಷ್ಮಿಗೆ ಸಂಬಂಧಪಟ್ಟ ವಸ್ತುಗಳನ್ನು, ಯಾವ್ಯಾವ ವಸ್ತುಗಳನ್ನು ಹಬ್ಬದ ದಿನ ತಂದರೆ ಮನೆಗೆ ನೀವು ಎಲ್ಲ ತರೋಕ್ಕಾಗಲಿಲ್ಲ ಅಂದರೆ ಯಾವುದಾದ್ರೂ ಒಂದು ತೊಗೊಂಬಂದರೆ ಅದರಲ್ಲಿ ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ, ಬಂಗಾರನೇ ತರಬೇಕು ಅಂತಲ್ಲ, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ, ನಿಮಗೆ ಯಾವುದು ಕೈಗೆ ಎಟುಕುತ್ತೋ ಆ ಬೆಲೆಯಲ್ಲಿ ನೀವು ಮನೆಗೆ ತಂದರೆ ಅವತ್ತಿನ ದಿನ ನಿಮಗೆ ವರ್ಷವಿಡೀ ನಿಮಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ಕಾಪಾಡಿಕೊಂಡು ಬರ್ತಾಳೆ ಲಕ್ಷ್ಮಿ. ಮೊದಲೇದಾಗಿ ಅಕ್ಕಿನ ಅವತ್ತಿನ ದಿನ ನೀವು ಮನೆಗೆ ತರಬೇಕಾಗುತ್ತೆ. ಹೊಸ ಅಕ್ಕಿ ಆಗಲಿ, ಸ್ವಲ್ಪನಾದರೂ ಅಕ್ಕಿ ಮನೆಗೆ ತೊಗೊಂಬನ್ನಿ. ಅನ್ನಪೂರ್ಣೇಶ್ವರಿ ಸದಾ ನಿಮ್ಮ ಮನೆಯಲ್ಲಿ ನೆಲೆಸಿರ್ತಾಳೆ. ಆಮೇಲೆ ಲಕ್ಷ್ಮಿಗೆ ಪಟ್ಟಂತಹ ಆನೆಗಳು, ವಿಗ್ರಹ ಆಗಲಿ, ಆನೆದು ಏನಾದರೂ ಸ್ಟ್ಯಾಚು ಇದ್ದರೆ, ಲಕ್ಷ್ಮಿ ಇರುತ್ತಲ್ಲ ಆ ಥರ ಸ್ಟ್ಯಾಚು ಇದ್ದರೆ, 2 ಆನೆ ಇರುತ್ತಲ್ಲ, ಆನೆ ಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಅದು ಒಂದು ವಿಗ್ರಹ, ಆನೆನ ತೊಗೊಂಬನ್ನಿ. ಆಮೇಲೆ ಲಕ್ಷ್ಮಿಗೆ ಸಂಬಂಧಪಟ್ಟಂಥ ಕವಡೆ ಆಗಲಿ, ಶಂಕು, ಚಕ್ರ, ಗುಲ್ಗಂಜಿ, ಆಮೇಲೆ ಜಾಕಾಯಿ, ಆಮೇಲೆ ಬಳೆ, ಹಸಿರು ಬಳೆ, ಅದು ಇದೆಯಲ್ಲ, ಶಂಕು ಇರುತ್ತೆ, ಚಕ್ರ ಇರುತ್ತೆ, ಕವಡೆ ಇರುತ್ತೆ, ಇದೆಲ್ಲ ಲಕ್ಷ್ಮಿಗೆ ಪ್ರಿಯವಾದಂಥ ವಸ್ತುಗಳು. ಅವುಗಳನ್ನು ನೀವು ಆದಷ್ಟು ಹಬ್ಬದ ದಿನ ತರೋಕ್ಕೆ ಟ್ರೈ ಮಾಡಿ. 1-2 ತಂದ್ರೂ ಪರವಾಗಿಲ್ಲ, ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಅದನ್ನು ನೀವು ಮನೆಗೆ ತಂದು ದೇವ್ರ ಮನೆಯಲ್ಲಿ ಇಟ್ಟು ಇವೆಲ್ಲ ವಸ್ತುಗಳನ್ನು ಪೂಜೆ ಮಾಡಿ, ಆಮೇಲೆ ನೀವು ಯೂಸ್ ಮಾಡೋಂಥ ಬೀರುಲಿಟ್ಟು ನೀವು ರೆಗ್ಯುಲರಾಗಿ ಉಪಯೋಗ ಮಾಡ್ಕೋಬಹುದು. ಇದನ್ನು ಕವಡೆ ಸಿಗುತ್ತೆ ಗಂದಿಗೆ ಅಂಗಡಿಯಲ್ಲಿ, ಕವಡೆ, ಶಂಕು ಬರುತ್ತೆ, ಆ ಥರ ಶಂಕುನ ನೀವು ಗುಲ್ಗಂಜಿ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಬರ್ತಾ ಇದೆಯಲ್ಲ, ನೋಡ್ಕೊಳ್ಳಿ. ಇವೆಲ್ಲ ಗಂದಿಗೆ ಅಂಗಡಿಯಲ್ಲಿ ಸಿಗ್ತವೆ, ಏನೂ ದೂರ ಹೋಗ್ಬೇಕಾಗಿಲ್ಲ. ಇವನ್ನೆಲ್ಲ ನೀವು ತಗೊಂಬರ್ಬೇಕಾಗುತ್ತೆ. ಇದಾದಮೇಲೆ ಶ್ರೀಫಲ ಅಂತ ಸಿಗುತ್ತೆ, ಅದು ಸಮುದ್ರದಲ್ಲಿ ತಟದಲ್ಲೇ ಸಿಗೋವಂಥದ್ದು ಶ್ರೀಫಲ. ಅದು ಲಕ್ಷ್ಮಿಗೆ ತುಂಬ, ಈಗ ತೋರಿಸ್ತಾ ಇದ್ದೀನಲ್ಲ ಮೇಲೆ, ಅದು ಶ್ರೀಫಲ, ಅದನ್ನು ತೊಗೊಂಬಂದರೆ ತುಂಬ ಒಳ್ಳೆಯದು. ಆಮೇಲೆ ಇನ್ನೂ ಹೇಳೋದಾದರೆ ಕಾಮಧೇನು ಅಂದರೆ ಮುಕ್ಕೋಟಿ ದೇವರುಗಳು ಈ ಕಾಮಧೇನುವಲ್ಲಿ ಇರ್ತಾರೆ. ವಿಗ್ರಹ, ಚಿಕ್ಕ ವಿಗ್ರಹ ಸಿಗುತ್ತೆ, ಬೇಕಾದ್ರೆ ನೀವೆಲ್ಲಾದರೂ ಗಂದಿಗೆ ಅಂಗಡಿಯಲ್ಲೂ ಸಿಗುತ್ತೆ, ಆಮೇಲೆ ಫ್ಯಾನ್ಸಿ ಸ್ಟೋರಲ್ಲೂ ಸಿಗುತ್ತೆ. ನೀವು ಇಲ್ಲ ಫೋಟೋದ ತರ್ತೀನಿ ಅಂದ್ರೂ ಫೋಟೋ ತಂದು ಮನೆಯಲ್ಲಿ ಕಾಮಧೇನು ವಿಗ್ರಹ ಇಟ್ಟು ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ಆಮೇಲೆ ಆಮೆ, ಜೀವಂತ ಆಮೆ ತರಕ್ಕೆ ಹೋಗಬೇಡಿ, ಈ ಥರ ಮೆಟಲ್ದು ಬರುತ್ತೆ, ಅದನ್ನು ಪೂಜೆ ಮಾಡಬೇಕು ಅಂತ. ಅದು ಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಒಂದು ಪ್ರಾಣಿ, ಹಾಗಾಗಿ ಆಮೆನೂ ಸಮುದ್ರದಲ್ಲಿ ಸಿಕ್ಕಿರೋದ್ರಿಂದ ಆಮೆನೂ ತರಬೇಕಾಗುತ್ತೆ. ಇನ್ನು ಕಾಮಧೇನು, ಮುಕ್ಕೋಟಿ ದೇವರಿದ್ದಾರೆ, ಫೋಟೋನಾದರೂ ತೊಗೊಂಬರ್ಬೋದು, ಇಲ್ಲ ಆ ಥರ ಸ್ಟ್ಯಾಚು ಸಿಗುತ್ತಲ್ಲ ಆ ಥರ ತೊಗೊಂಬರ್ಬೋದು. ಇದು ಶ್ರೀಫಲ, ಇದು ಸಮುದ್ರದಲ್ಲಿ ಮಾತ್ರ ಸಿಗೋದು. ಸಮುದ್ರ ಮಂಥನದಲ್ಲಿ ಲಕ್ಷ್ಮಿ ಜೊತೆಗೆ ಇವೆಲ್ಲ ಬಂದಿರತಕ್ಕಂಥ ವಸ್ತುಗಳು. ಅದಕ್ಕೆಲ್ಲ ಶ್ರೀಫಲ ಸೇಮ್ ಎಳ್ನೀರು ಥರನೇ ಇರುತ್ತೆ, ಕಾಯಿ ಎಳ್ಗಾಯ್ಕೆ ಇರುತ್ತಲ್ಲ ಆ ಥರ ಇರುತ್ತೆ, ಅದನ್ನು ತೊಗೊಂಬರ್ಬೋದು. ಈ ಶಂಕು ಚಕ್ರ ನಾರಾಯಣಿಗೆ ಸಂಬಂಧಪಟ್ಟದ್ದು, ನಿಮ್ಗೆ ಇಷ್ಟ ಆದರೆ ತೊಗೊಂಬರ್ಬೋದು. ನಿಮ್ಗೆ ಅಫೋರ್ಡಬಲ್ ಎಲ್ಲಾದರೂ ಸಿಕ್ಕರೆ, ಇಲ್ಲ ಫೋಟೋದಲ್ಲಿ ಆದರೂ ಇದ್ದರೆ, ವೆಂಕಟರಮಣ ಲಕ್ಷ್ಮೀ ಸಮೇತ ನಾರಾಯಣ ನಿಮ್ಮ ಮನೆಯಲ್ಲಿ ಸದಾ ನೆಲೆಸಿರ್ತಾನೆ ಅಂತ ಹೇಳಲಾಗುತ್ತೆ. ಆನೆ ವಿಗ್ರಹನೂ ನಿಮ್ಮ ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಇದನ್ನು ಗಂಟೆ, ಹೊಸದೇನಾದ್ರು ತೊಗೋಬೇಕು, ಹಳೇದಾಗಿದೆ ಅಂದರೆ ತೊಗೊಳ್ಳಿ. ಆಂಜನೇಯ ಮೇಲೆ ಇರೋವಂಥ ಗಂಟೆ ತೊಗೊಂಡ್ರೆ ತುಂಬ ಒಳ್ಳೆಯದು, ಆಂಜನೇಯ ಎಲ್ಲ ಶಕ್ತಿ ಕೊಡ್ತಾನೆ ನಮಗೆ ಅಂತ ಹೇಳಲಾಗುತ್ತೆ. ಇನ್ಯಾರಾದರೂ ಹೊಸ್ದಾಗಿ ದೀಪ ತೊಗೋಬೇಕು, ನಮ್ಗೆ ಹಳೇದಾಗಿದೆ, ಎಕ್ಸ್ಟ್ರಾ ಬೇಕು ಅನ್ನೋರು ತೊಗೋಬೋದು. ಕಾಮಾಕ್ಷಿ ದೀಪನೂ ಅಷ್ಟೇ, ತೊಗೋಬೇಕು ಅನ್ನಿಸ್ತವ್ರು ತೊಗೋಬೋದು. 2 ತೊಗೋಬೋದು, 1 ತೊಗೋಬೋದು. ಅದು ಒಂದನ್ನೇ ಹಚ್ತಾರೆ ಎಸ್ಪೆಷಲಿ, ತೊಗೊಳ್ಳೋದಾದರೆ ತೊಗೋಬೋದು. ಇನ್ನು ಆಂಜನೇಯ, ಅದು ಪಂಚಮುಖಿ ಆಂಜನೇಯನ ಫೋಟೋ ನಿಮ್ಗೆಲ್ಲಾದರೂ ಸಿಕ್ಕರೆ, ಇಲ್ಲ ನೀವು ಪೂಜೆ ಮಾಡಬೇಕು ಅಂದರೆ ತೊಗೊಂಬಂದರೆ ತುಂಬ ಒಳ್ಳೆಯದು. ಇನ್ನು ಬಾಲಕೃಷ್ಣ, ನಿಮ್ಗೇನಾದರೂ ಸಂತಾನ ಆಗಿಲ್ಲ, ಸಂತಾನ ಅಪೇಕ್ಷೆ ಉಳ್ಳವರು, ಮಕ್ಕಳಾಗಬೇಕು ಅನ್ನೋರು ಬಾಲಕೃಷ್ಣನ ವಿಗ್ರಹ ಆಗಲಿ, ಇಲ್ಲ ಫೋಟೋ, ಸ್ಮೈಲಿ ಫೋಟೋ, ಈಗ ಪುಟಾಣಿ ಕೃಷ್ಣ ಆ ಥರದ್ದು ತಂದರೆ ತುಂಬ ಒಳ್ಳೆಯದು. ಇನ್ನು ಅನ್ನಪೂರ್ಣೇಶ್ವರಿ ಫೋಟೋ ಸದಾ ನಮ್ಮ ಮನೆಯಲ್ಲಿ ಅನ್ನಕ್ಕೂ ಕೊರತೆ ಇರಬಾರ್ದು ಅನ್ನೋರು ದಯವಿಟ್ಟು ಅಡುಗೆ ಮನೆಯಲ್ಲಿ ಒಂದು ಅನ್ನಪೂರ್ಣೇಶ್ವರಿ ಫೋಟೋನ ಹಾಕಿ ಅದಕ್ಕೆ ನಮಸ್ಕಾರ ಮಾಡಿ ಅಡುಗೆ ಮಾಡೋದನ್ನು
ಸ್ಟಾರ್ಟ್ ಮಾಡಿ. ಡೈಲಿ ಒಳ್ಳೆಯದಾಗುತ್ತೆ. ಯಾವಾಗಲೂ ನೆಲೆಸಿರ್ತಾಳೆ ಅನ್ನಪೂರ್ಣೆ. ಇದೆಲ್ಲ ಲಕ್ಷ್ಮೀಪಾದ, ವಿಷ್ಣುಪಾದ ಅಂತ ಹೇಳ್ತಾರೆ. ನಿಮ್ಗೆ ಇಷ್ಟ ಆದರೆ ಇದರಲ್ಲಿ ಯಾವ್ದು ಇಷ್ಟ ಆದರೂ ಪರವಾಗಿಲ್ಲ, ಒಂದು 4-5 ಆದರೂ ತೊಗೊಂಬಂದರೆ ಅವತ್ತಿನ ದಿನ, ಹಬ್ಬದ ದಿನ, ಎಸ್ಪೆಷಲಿ ಹಬ್ಬದ ದಿನ ಮನೆಗೆ ಬಂದರೆ ಲಕ್ಷ್ಮಿನೇ ಬರ್ತಾಳೆ ಅಂತ ಇದೆಲ್ಲ ಸೂಚನೆಗಳು. ಆಮೇಲೆ ನವಿಲುಗರಿ ಕೃಷ್ಣಂಗೆ ತುಂಬ ಇಷ್ಟ. ಆದ ಕಾರಣ ಮನೇಲಿ ಎಲ್ಲಾದರೂ ಒಂದು ನವಿಲುಗರಿ ಇಟ್ಟರೆ ತುಂಬ ಒಳ್ಳೆಯದು, ಶುಭ ಸಂಕೇತ, ಶುಭ ಸೂಚನೆ ಅಂತ ಹೇಳ್ತಾರೆ. ಇದರಲ್ಲಿ ಎಲ್ಲ ಆಗಿರಲ್ಲ ಅಂದರೂ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು, ನಿಮಗೆ ಯಾವುದು ಬೇಕು, ಯಾವ್ದು ಅನುಕೂಲ ಆಗುತ್ತೋ ಅದನ್ನು ತೊಗೊಂಬಂದು ಇಟ್ಟು ಪೂಜೆ ಮಾಡೋಕ್ಕೆ ಅವತ್ತಿನ ದಿನ ಎಲ್ಲನೂ ನೀರು ಚಮ್ಸ್ಬಿಟ್ಟು ಒಂದು ಸತಿ ಗಂಜಲ ತುಂಬಿಸ್ಬಿಟ್ಟು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿ ಹಬ್ಬದ ದಿನ ಇದನ್ನು ನೀವು ಪೂಜೆ ಮಾಡ್ಬೋದು. ಇಲ್ಲ ಇಟ್ಬಿಟ್ಟು ಬೀರು ಲಾಕರಲ್ಲಿ ಇಟ್ಬಿಟ್ರೆ ಹಣಕಾಸಿನ ತೊಂದರೆ ದೂರ ಆಗುತ್ತೆ ಅಂತ ನಂಬ್ತಾರೆ, ನಂಬಿಕೆನೂ ಇದೆ. ಆದ್ದರಿಂದ ಯುಗಾದಿ ಹಬ್ಬದ ದಿನ ಈ ಎಲ್ಲ ವಸ್ತುಗಳನ್ನು ಮನೆಗೆ ತಂದರೆ ತುಂಬ ಒಳ್ಳೆಯಾಗುತ್ತೆ, ಶುಭ ಸಂಕೇತ ಅಂತ ಹೇಳಲಾಗುತ್ತೆ. ಎಲ್ಲರೂ ಖುಷಿಯಿಂದ ಹಬ್ಬವನ್ನು ಆಚರಣೆ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನಾದರೂ ಹೆಚ್ಚಿನ ಮಾಹಿತಿ ಬೇಕು, ಯಾವ ಥರ ವೀಡಿಯೋ ಮಾಡಬೇಕು ಅಂತಂದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ.